ತಾತ ಏನ್ರೋ? ಯಾರಿಗೂ ಹೇಳಲ್ಲ ತಾನೆ? ನಿಮ್ಗೋಸ್ಕರ ವಡೆ ತಂದಿದ್ದೀವಿ ತಾತ. ಹಾ ನಿಜನಾ? ಎಲ್ಲಿ ತಗೊಂಡ್ಬಲ್ಲಿ. ಗೋದಾವರಿ ಬಾಗ್ಲ ಹಾಕು, ಯಾರಾದ್ರೂ ನೋಡ್ತಾರೆ. ಯಾರ್ ನೋಡಿದ್ರು ಪರವಾಗಿಲ್ಲ, ಆದ್ರೆ ಅಜ್ಜಿ ಮಾತ್ರ ನೋಡ್ಬಾರ್ದು. ಘಮ್ಮಂತ ವಾಸನೆ ಬರ್ತಿದೆ. ಯಾಕೆ ಕೊಟ್ರು ಕೃಷ್ಣ? ಪಾಕೆಟ್ ಮನಿಯಿಂದ ತಂದೆ ತಾತ. ನಿಮಗ್ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ನೀವಿಬ್ರು ಒಂದೊಂದು ತಗೊಳ್ಳಿ. ಹೇಗಿದೆ ತಾತ? ನೀವು ತಂದು ಕೊಟ್ರಲ್ವಾ, ತುಂಬಾ ಚೆನ್ನಾಗಿದೆ ಕಣ್ರ. ಸರಿ ನೀವು ಹೋಗಿ ನೋಡಿ, ಅಜ್ಜಿ ಕಾಣ್ದಿದ್ದು ಹಾಕ್ತೀನಿ. ಸರಿ ತಾತ, ನಡಿಯೋ. ನಮ್ಮ ಪ್ರಾಣ ಹಿಂಡ್ತಾ ಇದ್ದ ನೀನು ಪ್ರಾಣನೇ ತೆಗೆದು ಬಿಟ್ಟಿಯಲ್ಲೋ ಕೊನೆಗೂ. ಮಾಧುರಿ, ಕೈ ಕೊಡು. ಕಲ್ಯಾಣಿ, ಮಾಧುರಿ, ಮಾಧುರಿ. ಏನ್ ಮಾಡ್ಲಿ? ಈ ಪೇಪರ್ನ ಕಸದ ಬುಟ್ಟಿಗೆ ಹಾಕಿದ್ರೆ ಪಾರ್ವತಿ ನೋಡ್ಬಿಡ್ತಾಳೆ. ಸುಟ್ಟಾಕಿದ್ರೆ ಭೂತಿ ನೋಡಿದ್ರೆ ಅನುಮಾನ ಬರುತ್ತೆ. ಪೇಪರ್ ಯಾರ ಕಣ್ಣಿಗೂ ಕಾಣಿಸ್ತಾ ಇದ್ದಾಗ ಮಾಡ್ತೀನಿ. ಈ ಕಿಟಕಿ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರೆ ನಂಗೇನ್ ಅನಿಸ್ತಿದೆ ಗೊತ್ತಾ ಸ್ಯಾಮ್? ಜೈಲಲ್ಲಿರೋ ಹಾಗಿದೆ. ನೀನಲ್ಲ, ನಾನ್ ಜೈಲಲ್ಲಿದ್ದೀನಿ. ಇಷ್ಟ ಇಲ್ದಿರೋರ್ನ ಮದ್ವೆ ಮಾಡ್ಕೊಂಡ್ರೆ ಅರ್ಶನದ ದಾರ ಕೂಡ ನೇಣು ಹಗ್ಗ ಆಗತ್ತೆ ಸಿದ್ದು. ಹಾಗೆ ಹೊರಗಡೆ ಹೋಗಿ 10 ನಿಮಿಷ ಆದ್ರೂ ಮನ್ಸು ಬಿಚ್ಚಿ ಮಾತಾಡೋಣ ಅಂದ್ರೆ ಯಾವಾಗ್ಲೂ ಏನೋ ಒಂದು ನ್ಯೂ ಸೆನ್ಸ್. ಆದ್ರೂ ನಿಂಗ್ ಸೆನ್ಸ್ ಇಲ್ಲ ಕಣೋ. ಬರ್ತೀನಿ ಅಂತ ಹೇಳದ್ಮೇಲೂ ಮೆಸೇಜ್ ಕಾಲು ಮಾಡ್ತಾನೆ ಇರ್ತೀಯಲ್ಲ. ಸಾರಿ ಸ್ಯಾಮ್, ನಿಮ್ಮತ್ತೆ ನಿನ್ ಮೊಬೈಲ್ ನೋಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಪ್ಯಾಟ್ರನ್ ಪಾಸ್ವರ್ಡ್ ಆಗಿ ಎಸ್ ಅಂತ ನಿನ್ ಹೆಸರು ಇಟ್ಕೊಂಡಿದ್ದೀನಿ.
ಎಸ್ ಫಾರ್ ಸಿದ್ಧಾರ್ಥ್ ಕೂಡ ಆಗತ್ತೆ ಅಲ್ವಾ ಅಂದಾಗ ಒಂದ್ ನಿಮಿಷ ನನ್ ಗುಂಡ್ಗೆನೆ ಒಡೆದು ಹೋಗಿತ್ತು. ನಾವು ಸಿಕ್ಕಾಕೊಂಡ್ವಿ ಅಂದ್ರೆ ಮಾನ ಮರ್ಯಾದೆ ಹೋಗೋಕ್ ಮುಂಚೆ ಪ್ರಾಣ ಹೋಗುತ್ತೆ. ಪಲ್ಲವಿ ಮಾಡಿದ ಅವಸರದಿಂದ ಸಂಪದ ಯಾರ ಹತ್ರ ಮಾತಾಡ್ತಿದ್ಲು ಅಂತ ಸರಿಯಾಗಿ ತಿಳ್ಕೊಳಕ್ಕೆ ಆಗ್ಲಿಲ್ಲ. ಏನೋ ವಿಚಿತ್ರವಾಗಿ ನಡ್ಕೋತಿದ್ದಾಳೆ ಅಂತ ನನಗೆ ಡೌಟ್ ಬರ್ತಿದೆ. ನನ್ನನ್ನು ಪ್ರೀತಿಸಿದ ನಿನ್ನ ಶೌರ್ಯ ಮದುವೆ ಮಾಡ್ಕೊಂಡ. ನಿನಗೆ ಇವಾಗ್ಲೂ ನಾನೇ ನೆನಪಾಗ್ತೀನಿ ಅಂದ್ರೆ ಇಟ್ಸ್ ಟ್ರೂ ಲವ್ ಸ್ಯಾಮ್. ಇಲ್ಲೇ ಇದ್ದು ನನ್ನ ನಾನೇ ಕುಸ್ತ್ ಹೋಗಿ ನರಕ ಅನುಭವಿಸಕ್ ಆಗಲ್ಲ. ಐ ವಾಂಟ್ ಟು ಫ್ಲೈ ಅವೇ. ನನ್ಗಿಲ್ಲಿರೋದಕ್ಕಾಗಲ್ಲ ಸಿದ್ದು. ಅವಸರ ಪಡ್ಬೇಡ, ಹೊರಟೋದ್ರೆ ಸಿಕ್ಕಾಕೋತೀವಿ, ಅರ್ಥ ಆಯ್ತಾ? ಅಪ್ಪಿ ತಪ್ಪಿ ಸಿದ್ದು ಏನಾದ್ರೂ ನೋಡ್ಬಿಟ್ರಾ? ಕಿಟಕಿ ಹತ್ರ ಏನ್ ಮಾಡ್ತಿದ್ಯಾ? ಇಲ್ಲಿಂದ ನೇಚರ್ ನೋಡ್ತಾ ಇದೀನತ್ತೆ. ಏನಿದೆ ಅಲ್ಲಿ? ಅಷ್ಟೊಂದು ಅಂದವಾಗಿ ಏನಿಲ್ವಲ್ಲ? ಅಮ್ಮ ಅವ್ರೇ! ಏನಾಯ್ತು ಅನುಪಮ? ದಾರಿಲಿ ಆಕ್ಸಿಡೆಂಟ್ ಆಗೋಯ್ತಮ್ಮ. ನಾನ್ ಹೇಳಕ್ ಮುಂಚೆನೆ ರೋಡ್ಗೆ ಹೋದ್ಲಲ್ಲ, ಅದಕ್ಕೆ ಹೀಗಾಯ್ತು. ಅವಳ ತಪ್ಪೇನಿಲ್ಲ ಅಜ್ಜಿ, ನಾನೇ ನೋಡ್ದೆ ಗುದ್ಬಿಟ್ಟೆ. ಅವಳು ಮಾಡೋ ಕೆಲ್ಸಕ್ಕೆ ಅಷ್ಟು ಕೋಪ ಬರುತ್ತೆ ಬಿಡು. ನನ್ನಿಂದ ಹೀಗೆಲ್ಲ ಆಯ್ತು ಅಂತ ನಾನೇ ಮನೆ ಕರ್ಕೊಂಡ್ ಬಂದೆಮ್ಮ. ಮನೆ ಬಿಟ್ಟು ಹೋಗ್ಬೇಕಾಗಿರೋ ಹುಡುಗಿನ ಮತ್ತೆ ಮನೆ ಕರ್ಕೊಂಬಂದ್ಯಾ ಶೌರ್ಯ? 2 ವಾರ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ರಮ್ಮ. ಯಾಕನ್ನಲ್ಲ, ಮಾಡಾಕೋರಿದ್ರೆ ಚೆನ್ನಾಗಿರ್ತಾರೆ ಅಂತ ಅವ್ರಿಗೂ ಗೊತ್ತು. ಈ ದರಿದ್ರನ ನಮಗಣಿಸಿ ಬಿಡಿಸ್ಕೊಳಕ್ ಆಗ್ದಿರೋ ಹಾಗೆ ಮಾಡಿದ್ಯಾ. ಆದ್ರೆ ಕಲ್ಯಾಣಿಗೆ ಯಾರು ಇಲ್ಲ ಅಲ್ವಾ ಅದ್ಕೆ? ಇಲ್ಲ ಅಂತ ಸುಮ್ಮನೆ ಇರ್ತಾರಾ? ತಾಯಿ ಸತ್ ಹೋಗಿದ್ದಾರೆ ಸರಿ, ತಂದೆ ಊರೂರ್ ತಿರುಗ್ತಿದ್ದಾನೆ ಅಂತಂದ್ರೆ ಯಾವ ಊರಲ್ಲಿ ಇದನೋ ಅಂತ ತಿಳ್ಕೊಂಡು ಈ ಹುಡುಗಿನ ಅವನಿಗೊಬ್ಸ್ದೆ ಈ ಮನೇಲಿ ಇಟ್ಕೊಂಡ್ರೆ ಹೇಗಾಗುತ್ತೆ? ನೀವು ಸುಮ್ಮನೆರಿ. ನೋಡ್ ಕಲ್ಯಾಣಿ, ನೀನ್ ಯಾರು ಅಂತ ನಮಗ್ ಗೊತ್ತಿಲ್ಲ. ಅನುಪಮ ಕರ್ಕೊಂಡ್ ಬಂದ್ಲು ಅನ್ನೋ ಗೌರವದಿಂದ ನಿನ್ನ ಇಷ್ಟು ದಿನ ಸಹಿಸ್ಕೊಂಡಿದ್ವಿ. ಇನ್ನು ಕಷ್ಟ ಅಂತ ನಿನ್ನೆನೆ ಹೇಳಿದೆ. ಮರ್ಯಾದೆಯಿಂದ ನಿಮ್ಮಪ್ಪ ಎಲ್ಲಿದ್ದಾನೋ ಹೇಳು, ಅಷ್ಟೇ ಕ್ಷೇಮವಾಗಿ ನಿನ್ನನ್ನ ಒಪ್ಪಿಸ್ಬರ್ತೀವಿ. ನಿಮ್ಮಪ್ಪ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಾ? ಅವಳೇನ ನೋಡ್ತಿದ್ಯಾ? ಗೊತ್ತು ಗೊತ್ತು. ಎಲ್ಲಿದ್ದಾನೆ ಅನುಪಮ?
ಅಷ್ಟಕ್ಕೂ ಇದನ ಇಲ್ವಾ? ಇದಾರೆ, ನಮ್ಮಪ್ಪ ಜೈಲಲ್ಲಿದ್ದಾರೆ. ಜೈಲಲ್ಲಿದ್ದಾರಾ? ಏನಿದು ಅನುಪಮ? ಇವರಪ್ಪ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂದೆ. ಈಗ ನೋಡಿದ್ರೆ ಈ ಹುಡುಗಿ ನಮ್ಮಪ್ಪ ಜೈಲಲ್ಲಿದ್ದಾನೆ ಅಂತಿದ್ದಾಳೆ. ಏನಿದೆಲ್ಲ? ಮಾತಾಡಮ್ಮ ಮಹಾತಾಯಿ. ನೀನ್ ಸುಮ್ನೆ ಹಿಂಗ್ ಗೊಂಬೆ ಹಾಗೆ ನಿಂತ್ಕೊಂಡ್ರೆ ನಮ್ಗೇನ್ ಅರ್ಥ ಆಗುತ್ತೆ? ಅವತ್ತು ದೇವಸ್ಥಾನ ಅಂತ ಹೇಳಿ ಹೋದ್ಯಲ್ಲ, ಏನಾದ್ರೂ ಮಾಡಬಾರ್ದು ಕೆಲಸ ಮಾಡಿ ಬಂದಿದ್ಯಾ? ದಮಯಂತಿ, ಅನುಪಮ ಹೇಳು, ಬಾಯ್ ಬಿಟ್ಟು ನಿಜ ಹೇಳು. ಕಲ್ಯಾಣಿ ಅವರಪ್ಪ ನಿನಗೆ ಗೊತ್ತಾ? ನಿನ್ನನ್ನ ಕೇಳ್ತಿದ್ದೀನಿ. ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗೆ ಯಾಕಿದ್ಯಾ? ನಮ್ ಹತ್ರ ಯಾಕೆ ಹೇಳಲಿಲ್ಲ? ನಾನೇ ಹೇಳ್ಬೇಡ ಅಂದಿದ್ದೆ ಅಜ್ಜಿ. ನಮ್ಮಪ್ಪ ಯಾರು ಅಂತ ನಿಮಗ್ ಗೊತ್ತಾ? ಏನಕ್ಕೆ ಗೊತ್ತಿಲ್ಲ? ನಾನು ಪೊಲೀಸ್ ಆಫೀಸರ್. ಜೈಲಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಮಗೆ ರಿಪೋರ್ಟ್ಸ್ ಬರ್ತಾ ಇರುತ್ತೆ. ನೀನ್ ನಮ್ಗೆ ಯಾಕೆ ಹೇಳಿಲ್ಲ ಶೌರ್ಯ? ಅವರಪ್ಪ ನಿರಪರಾಧಿ ಅಂತ ಅನ್ನಿಸ್ತು. ಯಾವ ಅಪರಾಧನೂ ಮಾಡದೆ ಜೈಲಲ್ಲಿದ್ದಾರೆ ಅಂತ ನಾನು ಕೂಡ ಫೀಲ್ ಆದೆಮ್ಮ. ಆದ್ರೂ ಅನುಪಮಮ್ಮ ಏನು ಹೇಳ್ತಾರೆ ಅಜ್ಜಿ ಹೇಳಿ? ಜೈಲಲ್ಲಿದ್ದಾರೆ, ಆದ್ರೂ ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರಿಗೇನು ಹೇಳ್ದೆ ಸುಮ್ಮನೆ ಇರ್ತೀರಾ? ಇಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತೀರಾ. ಅದಕ್ಕೆ ಬದಲಾಗಿ ಗೊತ್ತಿಲ್ಲ ಅನ್ನೋದೇ ಬೆಟರ್ ಅಂತ ನಾನೇ ಅಮ್ಮನಿಗೆ ಸಲಹೆ ಕೊಟ್ಟು ಹೇಳ್ಬೇಡ ಅಂತೆ. ಸರಿ ಹೋಯ್ತು, ಒಳ್ಳೆ ನಾಟಕದ ತರ ಇದೆ. ನಿಜ ಏನು ಅಂತ ಗೊತ್ತಾದ್ರೆ ಕಲ್ಯಾಣಿ ಅವರಪ್ಪ ನಿರಪರಾಧಿಯಾಗಿ ಬಿಡುಗಡೆ ಆಗ್ತಾರೆ. ಅವ ಕಲ್ಯಾಣಿ ಇಲ್ಲಿ ಯಾಕಿರ್ತಾಳೆ ಹೇಳಿ? ಯಾವುದು ಏನೇ ಆದ್ರೂ ನನ್ನ ಹತ್ರ ಕೂಡ ಹೇಳ್ದೇನೆ ಮುಚ್ಚಿಟ್ಟ ಅನುಪಮ ತಪ್ಪಂತೂ ಮಾಡಿದಾಳೆ. ಯಜಮಾನ್ರೆ, ಇಲ್ಲಿ ಯಾರಿದ್ದಾರೆ? ಜೀವನನೇ ನಾಶ ಮಾಡಿರೋ ಒಬ್ಬ ದುಷ್ಟ. ಸರ್, ನೀವೇ ಬನ್ನಿ ನೋಡಿ. ನೋಡಿ ಹೋಗೋಣ ಅಂತ ಬಂದಿಲ್ಲ, ನೋಡಿ ಅಸಹ್ಯ ಪಟ್ಕೊಳ್ಳೋಣ ಅಂತ ಬಂದೆ. ನೋಡಿ. ಬನ್ನಿ ಸರ್, ಈ ಕಡೆ.
ಸರ್ ಇವನೇ. ನೀವು ಭೇಟಿ ಮಾಡ್ಬೇಕಂತಿದ್ದ ಕೈದಿ ಸರ್. ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣೋ. ನಿನಗೂ ನನಗೂ ಮಧ್ಯೆ ಇದು ಅಡ್ಡ ಇದೆ. ಸಾಯಿಸ್ಬೇಕು ಅನ್ಕೊಂಡಿದ್ರಾ? ನೀನೇ ಸಾಯಿಸ್ ಬಂದಿದೀಯಲ್ಲ. ನಡೆದಿದ್ದನ್ನ ನೀವು ನೋಡಿಲ್ಲ. ಬಾಯಿ ಮುಚ್ಚೋ. ನಿನ್ನೆ ನಂಬ್ಕೊಂಡಿದ್ದ ನಿನ್ನ ಹೆಂಡತಿ ಜೀವನಕ್ಕೆ ಅನ್ಯಾಯ ಮಾಡಿದೆ. ನಂಬಿದ್ರೆ ಮೋಸ ಮಾಡ್ತಾರೆ ಅನ್ನೋ ಮಾತನ್ನ ನಿಜ ಮಾಡಿದೆ. ನನ್ನ ಕುಟುಂಬಕ್ಕೆ ದೂರ ಆಗಿ ನೀನೇನ್ ಸಾಧನೆ ಮಾಡ್ದೆ ಹೇಳು? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಪರಿಸ್ಥಿತಿ ನನ್ನ ಹಾಗೆ ಮಾಡೋ ಹಾಗೆ ಮಾಡ್ತು. ನಿನಗೆ ಸರಿ ತಪ್ಪು ತಿಳಿಸೋಕೆ ಯಾರೂ ಇಲ್ಲ ಇಲ್ಲಿ. ತಪ್ಪು ಮೇಲೆ ತಪ್ಪನ್ನ ಮಾಡ್ತಾನೆ ಇದೆಯಾ ನೀನು? ನೀನು ಕೈ ಹಿಡ್ಕೊಂಡು ಸ್ವರ್ಗ ಕರ್ಕೊಂಡು ಹೋದ್ರು, ನರಕ ಕರ್ಕೊಂಡು ಹೋದ್ರು, ನಿನ್ನ ಹಿಂದೆನೆ ಬರ್ಬೇಕು ಅನ್ಕೊಂಡಿರೋ ನಿನ್ನ ಹೆಂಡತಿ ಸಾವಿಗೆ ಕಾರಣ ಆಗಿದ್ಯಾ ನೀನು. ಅವಳು ಸಾವಿನ ಸುದ್ದಿ ಕೇಳಿ ನನ್ನ ಹೃದಯನ ಒಡೆದು ಹೋಯ್ತು. ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ. ನಾನು ನಿಜವಾಗ್ಲೂ ಯಾವ ತಪ್ಪನ್ನು ಮಾಡಿಲ್ಲ. ಹಾಗಾದ್ರೆ ಸುಮ್ಮನೆ ಶಿಕ್ಷೆ ಅನುಭವಿಸ್ತಿದ್ಯಾ? ನಿನ್ನ ಕೂರಿಸಿ ಊಟ ಹಾಕೋದಕ್ಕೆ ಗೌರ್ಮೆಂಟ್ಗೆ ದುಡ್ಡು ಹೆಚ್ಚಾಗಿಲ್ಲ. ನಿನ್ನ ಮುಖ ನೋಡಬಾರ್ದು ಅಂತ ಎಷ್ಟೋ ವರ್ಷಗಳ ಹಿಂದೆನೆ ನಿರ್ಧಾರ ಮಾಡಿದ್ದೆ. ನಿನ್ನ ಮುಖ ನೋಡಿ ಅಸಹ್ಯ ಪಟ್ಕೊಳ್ಳೋಣ ಅಂತ ಮತ್ತೆ ಇಲ್ಲಿಗೆ ಬರೋ ಸಂದರ್ಭ ಬಂತು. ಈಗ್ಲೇ ದೇವರು ನನಗೆ ಕೊಟ್ಟಿರುವಂತ ಶಿಕ್ಷೆಗಳು ಸಾಕು. ಮತ್ತೆ ನೀವು ಕೂಡ ಹೀಗೆ ಮಾತಾಡ್ತಿದ್ರೆ ನಿಮ್ ಕಾಲ್ ಹಿಡ್ಕೊಂಡು ನಾನು ಕ್ಷಮೆ ಕೇಳೋದು ಒಂದನ್ ಬಿಟ್ರೆ ಬೇರೇನು ಮಾಡಕ್ಕಾಗಲ್ಲ. ಮಾಡೋದನ್ನೆಲ್ಲ ಯಾವಾಗಲೂ ಮಾಡ್ಬಿಟ್ಟಿದೀಯಲ್ಲ. ಏನು ಉಳಿಬಾರ್ದು ಅಂತಾನೆ ಮಾಧುರನು ಕೂಡ ಸಾಯಿಸ್ಬಿಟ್ಟಿದೀಯಾ. ನೀವಿಲ್ದೇ ಇರೋದನ್ನೆಲ್ಲ ಊಹಿಸ್ಕೊಂಡ್ರೆ ನಾನೇನ್ ಮಾಡ್ಲಿ ಹೇಳಿ? ನಿನ್ನಂತ ದುಷ್ಟ ಹೇಳೋದೆಲ್ಲ ಸುಳ್ಳೆ. ಈ ಕತ್ಲೆ ಕೋಣೆಲೆ ಬಿದ್ದು ಸಾಯ್ಬೇಕು ನೀನು. ಎಷ್ಟು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದ್ದಳು ನೋಡಿದ್ರಮ್ಮ. ಅತ್ತೆ ಹೇಳೋದನ್ ಕೇಳೋ ಅವಳು ಈ ವಿಷಯನ ಹೇಳ್ದೇನೆ ಯಾಕೆ ಬಚ್ಚಿಟ್ಟಿದ್ಲು ಅಂತ ಯೋಚನೆ ಮಾಡಿ ಅದ್ಗೆ. ನಾವ್ ಚಿಕ್ಕ ತಪ್ಪು ಮಾಡಿದ್ರೆ ಸಾಕು ಬೈತ್ಯಾ? ಆ ಅನುಪಮ್ಮ ಏನ್ ಮಾಡಿದ್ರು ಯಾಕೇನಂತಿಲ್ಲ? ಹೊರಗಡೆ ಇದ್ದಾಳೆ ಅವಳು. ನನ್ನನ್ನು ಕೂಡ ಮನೇಲಿ ಇರೋಕ್ ಬಿಡೋಲ್ಲ ಇವಳು. ಇವಾಗ ಏನಾಯ್ತು ಅಂತ ನೀನ್ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹಾಸ್ಪಿಟಲ್ ಅಲ್ಲೇ ಹೇಳ್ದೆ ಅಲ್ವಾ? ಇಲ್ಲಿ ಹೇಳಿಲ್ವಲ್ಲ. ಪ್ರತಿ ಸಾರಿ ನಿನಗೆ ಹೇಳ್ತಾನೆ ಇರ್ಬೇಕಾ? ಚಿಕ್ಕ ಹುಡುಗಿ ಹೇಳಿದ್ರೆ ಏನಾಗ್ಬಿಡುತ್ತೆ? ನೀನೇನ್ ಚಿಕ್ಕ ಹುಡುಗಿನ? ಕೋಪ ಮಾಡ್ಕೋಬೇಡ ಶೌರ್ಯ. ಯಾಕಲ್ಲೇಣೆ ಹಾಗೆ ಹೇಳ್ಬಿಟ್ಟೆ? ಹೇಳು ಅಂತ ಅಷ್ಟು ಸಲ ಕೇಳ್ತಿದ್ರು, ನೀನಂತೂ ಏನು ಹೇಳಿಲ್ಲ. ಅವ್ರೇನೋ ನಿಮ್ಮಪ್ಪ ಹುಚ್ಚಂತರ ಊರೂರ್ ತಿರುಗ್ತಾ ಇದ್ದಾನೆ ಅಂತ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಿದ್ದಕ್ಕೆ ನಿಜ ಹೇಳ್ಬಿಟ್ಟೆ. ತಪ್ಪಾ? ನಿಜನೇ ಹೇಳ್ಬೇಕು ಕಲ್ಯಾಣಿ. ಆ
ಆದ್ರೆ ನೀನ್ ಇಲ್ಲಿರ್ಬೇಕು ಅಂದ್ರೆ ನಿಜನ ಮುಚ್ಚಿಡ್ಬೇಕಾಗತ್ತೆ. ನಿಮಗ್ ನೋವು ಕೊಡ್ಬೇಕು ಅಂತಾನೆ ಅವ್ರ ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದಾಳಮ್ಮ. ಅದು ನಿಜ ಆಗಿದ್ದಕ್ಕೆ ಹೇಳಿದ್ದು. ಅಪ್ಪ ನಿನ್ ಕೈ ಮುಗಿತೀನಿ, ದಯವಿಟ್ಟು ಇನ್ನೇನು ಮಾತಾಡ್ಬೇಡ. ಅಮ್ಮ ಇನ್ನೇನ್ ಹೇಳ್ತಾಳೋ ಏನು. ಮುಖ ನೋಡು ಹೇಗಿದೆ ಅಂತ. ಯಾಕೆ ಈ ಮುಖ ಕೂಡ ಬ್ಯಾಂಡೇಜ್ ಕಟ್ತೀರಾ? ಬ್ಯಾಂಡೇಜ್ ಕಟ್ಟೋದಲ್ಲ, ತಲೆ ಮೇಲೆ ಸರಿಯಾಗಿ 4 ಕುಟ್ಟಬೇಕು. ನಿನ್ ಮಾಡ್ತೀನಿ. ವ, 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 ವ. ಛೆ! ಈ ಕುಂಕುಮ ಬೇರೆ